ಅವತ್ತು ನಟ ದರ್ಶನ್ ಅವರ ಡೆವಿಲ್ ಸಿನಿಮಾದ ಜೊತೆಗೆ ನನ್ನ ಸಿನಿಮಾ ಬರುತ್ತೆ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಾಗಲಿಂದ ಕೂಡ ದರ್ಶನ್ ಅವರ ಅಭಿಮಾನಿಗಳು ನಟ ಪ್ರಥಮ್ ಅವ್ರ ಮೇಲೆ ಒಂದಿಷ್ಟು ಜಟಾಪಟೆಯನ್ನು ಶುರು ಮಾಡಿದ್ರು, ಗರಂ ಆಗಿದ್ರು. ಬಟ್ ಅದು ಈಗ ಮತ್ತೊಂದು ಹಂತಕ್ಕೆ ತಿರುಗಿರ್ತಕ್ಕಂಥದ್ದು. ದರ್ಶನ್ ಅವರ ಅಭಿಮಾನಿಗಳು ಪ್ರಥಮ್ ಅವರಿಗೆ ವಾರ್ನ್ ಮಾಡಿದ್ದಾರೆ, ಡ್ರ್ಯಾಗರ್ ತೆಗೆದಿದ್ರು ಅನ್ನೋಂತಹ ಘಟನೆ ಸಾಕಷ್ಟು ಚರ್ಚೆ ಕಾರಣ ಆಗಿದೆ. ಪ್ರಥಮ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಪ್ರಥಮ್ ಅವರೇ, ಹಿಂದೆ ಕೂಡ ಒಂದು ಗಲಾಟೆ ಆಗಿತ್ತು, ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆಗಳು ನಡೀತು, ನಿಮ್ಮ ಮೇಲೆ ಎಗರು ಬೀಳುವಂಥದ್ದು, ನೀವು ಮಾತಾಡುವಂಥದ್ದು. ಮಾತುಕತೆ ನಡೀತಾ? ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಮಾತುಕತೆ ನಡೀತಾ? ಸುಳ್ಳಲ್ವಾ ನೀವು ಮಾಡ್ತಾ ಇರೋದು? ನೀವು ಅವತ್ತು ವಿಡಿಯೋನ ಹೊರಗೆ ಬಿಡ್ಲಿಲ್ಲ, ನಮ್ಗೆ ಏನ್ ನಡೆದಿದೆ ಅನ್ನೋದು ನಮ್ಗೆ ಕ್ಲಾರಿಟಿ ಇರಲ್ಲ. ನೀವ್ ಎಷ್ಟು ಹೇಳಿರ್ತೀರೋ ಅಷ್ಟು ಮಾತ್ರ ನಾವು ಬಿಲೀವ್ ಮಾಡಕ್ ಸಾಧ್ಯ ಅಲ್ವಾ? ನೀವ್ ಹೇಳಿದ್ರೆ ಅವತ್ತು ಕೂಡ ಗಲಾಟೆ ನಡೆದಿತ್ತೆ ಅಂತ, ಏನಾಯ್ತು ಎಕ್ಸಾಕ್ಟ್ ಆಗಿ ಹೇಳಿ. ಏನಿಲ್ಲ, ಏನಾಗುತ್ತೆ, ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಅಷ್ಟೊಂದು ಬ್ಯುಸಿ ಆಗ್ಬಿಟ್ರೆ ಹೆಂಗೆ? ಆಯ್ತು. ಸೊ ಸೀರಿಯಸ್ಲಿ ನೋಡಿ, ಒಂದು ವಿಷಯ ಹೇಳ್ತೀನಿ ಕೇಳಿ. ಇಷ್ಟು ದಿನ ಮಾತು ವಾರ್ನಿಂಗ್ ಮೂಲಕ ಇತ್ತು, ಯಾಕೆ ಹಿಂಗೆ ಆಗ್ತಾ ಇದೆ ಗೊತ್ತಾಗ್ತಾಯಿಲ್ಲ. ಅಟ್ಲೀಸ್ಟು ಇದ್ರ ಹಿಂದೆ ಅಟ್ಲೀಸ್ಟ್ ಅವ್ರ ಹೆಸರು ಬಳಕೆ ಆಗ್ತಾ ಇದೆ ಅಂದಾಗ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಮಸಿ ಬೆಳಂಗೆ ಯಾವುದೂ ಸೋಷಿಯಲ್ ಮೀಡಿಯಾದಲ್ಲಿ ಎಡಿಟಿಂಗ್ ಇರ್ಬೋದು, ಅಂದರೆ ಅಶ್ಲೀಲವಾಗ ಇದಾಕೋದು, ಇದೆಲ್ಲ ನಡೀತಾನೆ ಇದ್ವು. ಸೊ ಯಾರು ವೆಪನ್ಸ್ ತೆಗೆದಿದ್ರು ಅವ್ರದ್ದೆಲ್ಲರದು SP ಹತ್ರ ಮಾಹಿತಿ ಇದೆ, ಖುದ್ದು ಅವರೇ ಇನ್ವಾಲ್ವ್ಮೆಂಟ್ ತೊಗೊಂಡಿದ್ದಾರೆ. ಇದು ತಪ್ಪು ಯಾರು ಮಾಡಿದಾರೆ ಅವ್ರು ಹೋಗ್ತಾರೆ ಬಿಡಿ ಸರ್. ಏನಾಗುತ್ತೆ ಗೊತ್ತಾ, ಈಗ ಇಲ್ಲಿ ಹೇಳಿದಾಗ ಕಾನೂನಾತ್ಮಕವಾಗಿ ಅವ್ರು ಹೋಗಬೇಕು, ಬಟ್ ಅವರು ಅಲರ್ಟ್ ಆಗ್ಬಿಡ್ತಾರೆ. ಮಾಡಿರೋ ತಪ್ಪಕ್ಕೆ ಶಿಕ್ಷೆ ಆಗಲಿ ಅಂತ ಅಷ್ಟೇ ಬಯಸ್ತೀನಿ. ಇದು ಒಂದು 10 ಸಲ ಸರ್ ನಿಜವಾಗ್ಲೂ ಹೇಳಲ್ಲ, ಅಷ್ಟು ಅಟ್ಯಾಕ್ ಆಗುವಂಥ ತಪ್ಪು ನಾನು ಮಾಡಲಿಲ್ಲ, ಯಾಳಾದೋಕೆ ಅರ್ಥನೇ ಆಯ್ತಿಲ್ಲ. ಸೊ ಆ್ಯಂಡ್ ಇಫ್ ಯು ವಾಂಟ್ ಟು ಆಸ್ಕ್ ಎನಿಥಿಂಗ್ ಅಬೌಟ್ ದರ್ಶನ್ ಸರ್, ಕೈಂಡ್ಲಿ ಆಸ್ಕ್ ಮೀ ಇನ್ ಇಂಗ್ಲೀಷ್, ಬಿಕಾಸ್ ಕನ್ನಡದಲ್ಲಿ ಕೇಳಿದ್ರೆ ನಾನು ಕನ್ನಡದಲ್ಲಿ ಹೇಳಿದ್ರೆ ಅದನ್ನು ಅರ್ಥ ಮಾಡ್ಕೊಬಿಡ್ತಾರೆ. ಜಸ್ಟ್ ವಾಟ್ ಎವರ್ ಯು ವಾಂಟ್ ಟು ಆಸ್ಕ್ ಮೀ ಇನ್ ಇಂಗ್ಲೀಷ್ ಓನ್ಲಿ. ಇಫ್ ಯು ವಾಂಟ್ ಎನಿ ಸಿಂಗಲ್ ವರ್ಡ್ ಅಬೌಟ್ ದರ್ಶನ್ ಸರ್ ಆಲ್ ಫ್ಯಾನ್ಸ್, ಆಸ್ಕ್ ಮೀ ಇನ್ ಇಂಗ್ಲೀಷ್, ನೋ ಈವನ್ ಸಿಂಗಲ್ ವರ್ಡ್ ಇನ್ ಕನ್ನಡ. ಓಕೆ, ಈಗ ಪರ್ಟಿಕ್ಯುಲರ್ ಆಗಿ ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ರಿ, ಸೊ ದೇವಸ್ಥಾನದ ಹತ್ರ ಊಟಕ್ಕೆ ಹೋಗಿದ್ರಿ, ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ರಿ, ವೆಪನ್ಸ್ ತೆಗೆದ್ರು, ನಿಮ್ಮ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಆಯ್ತು ಅಂತ. ಏನಾಯ್ತು ಘಟನೆ, ಎಷ್ಟೊತ್ತಿಗಾಯ್ತು, ಯಾವಾಗಾಯ್ತು, ಯಾಕಾಯ್ತು ಅಂತ? ಬ್ರದರ್, 21 ತನಕ ನಂದು ನೋ ಕೊಕೇನ್ ಶೂಟ್ಗೆ ನಿಮಗೂ ಇನ್ಫಾರ್ಮೇಷನ್ ಬಂದಿತ್ತು, ನೀವು ಕೂಡ ಬಂದಿದ್ರಿ. ಶೂಟ್ ಮುಗೀತು, ತೆಲುಗಿನ ಪ್ರಖ್ಯಾತ ನಟರು ಬಂದಿದ್ರು, ಅವ್ರು ಕಳಿಸ್ಕೊಟ್ಟೆ. ಸೊ ಕಳಿಸ್ಮೇಲೆ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ಒಂಚೂರು ಬ್ರೇಕ್ ತೊಗೊಂಡಾಗ, ಸರ್ ಪೂಜೆ ಇದೆ ಬನ್ನಿ. ನೆನ್ನೆ ತಾನು ಫೈಟ್ ಬ್ಲಡ್ ಎಲ್ಲ ಆಗಿತ್ತು, ನೆನಪಿದ್ಯಾ ನಿಮಗೆ ಫೈಟ್ ಶೋಭ್ರಾದವ್ರದ್ದು? ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಿ. ಸೊ ಅದು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾ ಇದ್ದೆ. ಸೊ ರೆಸ್ಟ್ ಮಾಡೋ ಸಮಯದಲ್ಲಿ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಬಂದರು. ನೇರವಾಗಿ ಹೇಳ್ತೀನಿ, ನಿಮ್ಮ ಮಾಧ್ಯಮನ ಉದ್ದೇಶಿಸಿ ಒಂದು ಮಾತು ಹೇಳ್ತೀನಿ ನೋಡಿ ಸರ್. ಈಗ ದೊಡ್ಡ ಸಿನಿಮಾಗಳು ಉಳಿತಾ ಇದೆ, ಸಣ್ಣ ಸಿನಿಮಾ ಉಳಿಬೇಕು ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ, ಕೆಲವ್ರಿಗೆ ಆಪ್ತರಾಗೋ ಪ್ರಮೇಯ ಬರುತ್ತೆ. ಅಂದರೆ ಸೋಷಿಯಲ್ ಮೀಡಿಯಾ ಯಾರು ಮಾಡ್ತಾರೋ ಅವ್ರಿಗೆ ನಾನು ಪ್ರಾಮಾಣಿಕವಾಗಿ ನಿಮ್ಗೆ ಹೇಳ್ತೇನೆ, ಕೊಡಲಿಕ್ಕೆ ನನ್ನ ಕೈಲಿ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡೋಕ್ಕಾಗದೇ ಇದ್ದಾಗ ಕೆಲವರು ವಿಶ್ವಾಸ ಗಳಿಸ್ಬೇಕು ಅಂತ ಇರುತ್ತೆ ಸರ್. ಅದರಲ್ಲೊಬ್ಬರು ಸೋಷಿಯಲ್ ಮೀಡಿಯಾ ಪ್ರಮೋಟರ್ ಕಾರ್ಯಕ್ರಮಕ್ಕೆ ಕರೆದು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ದೇವಸ್ಥಾನ ಮುಗಿಸ್ಕೊಂಡು ಬರೋಂಥ ಸಮಯದಲ್ಲಿ ಏನಾಯಿತು, 1:15 ಹೇಳಿದ್ರು, ನಾನು ಹೋಗಿದ್ದು 4 ಗಂಟೆ ಆಯಿತು. ಯಾಕೆಂದ್ರೆ ಇಲ್ಲಿಂದ ದೊಡ್ಡಬಳ್ಳಾಪುರ 55-60 ಕಿಲೋಮೀಟ್ರ್ ಇದೆ. ಸೊ ಹೋದಾಗ ದೇವ್ರು ನಮಸ್ಕಾರ ಮಾಡೋಕ್ಕೆ ಅಂತ ಹೋದೆ. ಸರ್ ಅಲ್ಲೆಲ್ಲ ಕಾಯ್ತವ್ರು ನಿಮ್ಮನ್ನ ಅಂದರು. ಯಾರು ಅಂದೆ. ಎಲ್ಲ ನಿಮ್ಮನ್ನು ಕಾಯ್ತವ್ರು ಸರ್, ಬನ್ನಿ ಸರ್ ಅಂದರು. ನೋಡಪ್ಪ, ಫಸ್ಟು ದೇವರು, ಮೋದಿ ಕಾಯ್ತಾಯಿದ್ರು, ಫಸ್ಟು ದೇವರು ಆದಮೇಲೆ ಮೋದಿ ಅಂದೆ. ಟ್ರಂಪ್ ಕಾಯ್ತಾಯಿದ್ರು, ಹೇಳು ಫಸ್ಟು ದೇವರು ಆದಮೇಲೆ ಟ್ರಂಪು ಅಂತ ಹೇಳಿದೆ. ಅಲ್ಲಿದ್ದ ಲೇಡೀಸ್ ಎಲ್ಲ ನಗಕ್ಕೆ ಶುರು ಮಾಡಿದ್ರು. ಫಸ್ಟು ದೇವ್ರು ನಮಸ್ಕಾರ ಮಾಡ್ಕೊಂಡು ಹೋಗೋಣ, ಮುಗಿಸ್ಕೊಂಡು ಅಲ್ಲಿಂದ ಪ್ರಸಾದ ಕೊಟ್ಟರು, ತಿಂದೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಅದು ಮಾಡಬೇಕದು, ಅದೇ ಶ್ರೇಯಸ್ಸು. ಸೊ ಅದು ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ, ಅಲ್ಲೇನಾಗಿದೆ, ಕವರ್ ಮಾಡ್ಕೊಂಬಿಡೋದು. ಸರ್ ಕರಿತವ್ರು ಬನ್ನಿ. ಯಾರು ಸರ್? ಕರಿತವ್ರು ಹೇಳ್ದಷ್ಟು ಕೇಳಿ ಸರ್, ಬನ್ನಿ ಸರ್, ನಿಮ್ಮ ಒಳ್ಳೇದಕ್ಕೆ ಕೇಳ. ನನ್ನ ಒಳ್ಳೇದಕ್ಕೆ ಯಾರು ಹೇಳೋದು ಬೇಡ, ನೋಡ್ರಿ ಯಾರಪ್ಪ ನೀನು ಅಂದೆ. ಸರ್ ಅಲ್ಲಿ ಕರಿತಾರೆ ಮೇಡಮು ಮತ್ತು ಬಾಸು. ಕರ್ನಿ ಬಾಸ ಏನಕ್ಕೆ, ನನ್ನ ಯಾಕೆ ಕರೆದಾರವರು? ಅಪ್ಪ ನಡಿ ಸರ್, ಅವ್ರು ತುಂಬ ದೊಡ್ಡ ಹ್ಯಾಂಡು ಅಂದರು. ದೊಡ್ಡ ಹ್ಯಾಂಡ್ ಅಂದರೆ ಒಂದು 50 ಅಡಿ ಐತೆ ಕೈ ಉದ್ದ. ಹೇಳು ಯಾರವರು? ಅವ್ರಿಗೆ ನಾನು ಬೇಕು, ನಾನಿರೋ ಕಡೆ ಬರೋಕ್ಕೆ ಕೇಳಪ್ಪ, ನಾನು ಯಾಕೆ ಅವ್ರ ಕಡೆಗೆ ಹೋಗಲಿ, ನನಗೇ ನೆಸೆಸಿಟಿ ಇದೆ ಅವರು. ನಾನು ಬರೋಕ್ಕಾಗಲ್ಲ ನಡಿ ಅಂತ ಕಾರ್ ಕಡೆಗೆ ಬಂದೆ. ಕಾರ್ ಹತ್ರ ಒಂದು 10 ಜನ ಸುತ್ಕೊಂಡ್ಬಿಟ್ರು. ಅದು ಕಾಡು ಸರ್. ಅದು ನಿಮಗೆ ಏನಾಯ್ತು ಗೊತ್ತಾ, ಇಲ್ಲಿ ನಾನು ಯಾರು ಸುತ್ಕೊಂಡ್ಬಿಟ್ರೆ ಬೇರೆ ಮಾತು, ಅದು ಕಾಡು. ಬಹಳ ಬುದ್ಧಿವಂತಿಕೆಯಿಂದ ಹೊರಗಡೆ ಬರ್ಬೇಕು. ಅದು ಮುಗಿಸ್ಕೊಂಡು ಬರ್ತಾ ಇದೆ, ಎಲ್ಲ ಸುತ್ಕೊಂಡಿದ್ರಲ್ಲ ಅವರು. ಸರ್ ಅಲ್ಲಿ ಕರೀದವ್ರು ಬನ್ನಿ ಸರ್, ಹೇಳ್ತಾ ಅಲ್ವಾ, ಸುಮ್ಮನೆ ಬನ್ನಿ. ಈ ಟೋನಲ್ಲಿ ನಂಗೆ ಯಾರೂ ಮಾತಾಡಲ್ಲ. ಆಯ್ತು, ಹಾಳಾಗೋಗ್ಲಿ ಬಿಡಪ್ಪ ಅತ್ಲಾಗೆ. ಸರ್ ಒಂದು ಮಾತು ವಿಶ್ ಮಾಡೋಕ್ಕೇನು, ಸಿನಿಮಾ ರಿಲೀಸ್ ಗೆಲ್ಪೈತೆ ಬನ್ನಿ ಅಂದರು. ಬಂದರು, ಹತ್ಕೊಂಡೆ, ಕಾರ್ ಹತ್ಕೊಂಡೆ, ಅಲ್ಲಿ ಮುಗೀತು. ಅವರು ಬನ್ನಿ ಅಂದರು. 3-4 ಜನ ನನ್ನ ಜೊತೆ ಬಂದರು. ಕೂತ್ಕೊಳ್ಳಪ್ಪ ಕೂಡಿಸ್ಕೊಂಡ್ರು. ಅಲ್ಲಿ ರಕ್ಷಕ್ ಅವ್ರ ಜೊತೆ ಕೂತಿದ್ದ 3 ಅವರಿಂದ ಅವ್ರ ಜೊತೆ. ಏನಕ್ಕೆ ಹೋದು ನಿಮಗೆ, ನೀವು ನನ್ನನ್ನೆಲ್ಲ ಪ್ರಶ್ನೆ ಕೇಳ್ತಾ ಇದ್ರೆ ರಕ್ಷಕ್ ನೀವು ಅವ್ರನ್ನೂ ಕೇಳಿ. ನಾನು ಯಾಕೆ ಅವ್ರದ್ದು ಹೇಳ್ತಾ ಇಲ್ಲ ರಕ್ಷಕ್ತು ಅಂತ ಹೇಳಿದ್ರೆ, ನಂಗೆ ರಕ್ಷಕ್ ಬಗ್ಗೆ ಪ್ರೀತಿ ಇದೆ. ಅಟ್ ಎ ಸೇಮ್ ಟೈಮ್ ನೀನು ಆ ರೌಡಿಗಳ ಜೊತೆ ಕೂತಿದ್ಯಾ ಇಲ್ವಾ ಅಂತ ಕೇಳಿ. ಆತ ಇಲ್ಲ ಅನ್ನಲಿ, ಅವಾಗ ನಾನು ಉತ್ತರ ಕೊಡ್ತೀನಿ. ಯಾಕೆಂದ್ರೆ ಅವನಿಂದ ನೆಗೆಟಿವ್ ಸ್ಟೇಟ್ಮೆಂಟ್ ಬಂದಾಗ ಹೇಳ್ಬೋದು ನಾನು, ಆತ ನನ್ನ ತಮ್ಮನೇ. ಬಟ್ ನನಗೆ ಬೇಸರ ಇದ್ದಿದ್ದೇನು ಅಂದರೆ, ಒಬ್ಬ ಕಲಾವಿದ ಯಾರು ಸಹವಾಸ ಮಾಡಬೇಕು, ನಾನು ಅವಾಗಿಂದ ಅದೇ ಹೇಳ್ತಾ ಇರೋದು. ದುರ್ಯೋಧನ ಶಕುನಿ ಸಹವಾಸ ಮಾಡ್ದ, ಕುರುಕುಲ ಸಾರ್ವಭೌಮ ಹಾಳಾಗೋದ. ಅರ್ಜುನ ಏನೂ ಇಲ್ಲದೆ ಎಲ್ಲ ಕಳ್ಕೊಂಡಿದ್ದ, ಅವನು ಕೃಷ್ಣನ್ ಸಹವಾಸ ಮಾಡ್ದ. ಈಗ ಅಲ್ಲಿ ಅವ್ರು ಕರೆದವ್ರು ಯಾರು? ನಾಟ್ ಓಕೆ.
ಓಕೆ ಅಲ್ಲ, ನಾಟ್ ಓಕೆ. ನಾಟ್ ಓಕೆ, ಪುನಃ ಓಕೆ ಅಂತ ಇದ್ದೀರಾ? ಸರಿ ಹೇಳಿ, ಮುಂದುವರಿಸಿ. ಆಯಿತು. ಸರಿ, ಅವರ ಜೊತೆ ಕೂತಿದ್ರು ರಕ್ಷಕ್. ಅದಕ್ಕೆ ರಕ್ಷಕ್ ಇದೆಲ್ಲ ಆಗಷ್ಟೇ ಭರ್ಜರಿ ಬ್ಯಾಚುಲರ್ಸ್ ಫಿನಾಲೆ ಮುಗಿದು ಮಾರನೇ ದಿನ ಅದು. ಸೊ ನಾನು ರಕ್ಷಕ್ ವಿಶ್ ಮಾಡೋಣ ಅಂತ ಮಾಡಿದೆ. ಹೈ ರಕ್ಷಕ್, ಕಂಗ್ರಾಟ್ಸ್ ಫಾರ್ ಸೆಕೆಂಡ್ ಪ್ರೈಸ್ ಅದು ಇದು ಅಂತ ಹೇಳಿದೆ. ಥ್ಯಾಂಕ್ಸ್ ಅಣ್ಣ ಅಂತ. ಅವ್ರ ಜೊತೆ ಕೂತಿದ್ದಾರೆ, ಬಹುಶಃ ರಕ್ಷಕ್ ಗೊತ್ತಿರೋರೇ ಅನ್ನೋ ಕಾರಣಕ್ಕೆ ನಂಗೆ ಒಂಚೂರು ಕಾನ್ಫಿಡೆನ್ಸ್ ಬಂತು. ಕೂತ್ಕೊಂಡೆ, ಎಲ್ಲ ವೆಪನ್ಗಳೆಲ್ಲ ಮಾತುಕತೆಗಳ ಬೇರ್ತಾರೆ. ಏನಪ್ಪ ಏನೇನೋ ಮಾತಾಡ್ತಂತೆ ಬಾಸ್ ಬಗ್ಗೆ ಅಂದರು. ಯಾವ ಬಾಸ್ ಸರ್? ಸರ್ ತಮ್ಮ ಹೆಸರು ಅಂತ ಹೇಳಿದೆ. ಬೇಕ್ರಿ ಬಾಬುನೋ ಬೇಕ್ರಿ ನಾಗ್ನಾಥ್ ಯಾವುದು ಗೊತ್ತಿಲ್ಲಪ್ಪ ನಂಗೆ ಅದು ಹೇಳು. ಆಮೇಲೆ ಲೇಡಿ, ನಾನು ಗೊತ್ತಿಲ್ವ ನಾನು ಹಿಂಗೆ ಅಂದರು. ಗೊತ್ತಿಲ್ಲ ಮೇಡಮ್, ತಮ್ಮ ಹೆಸರು ಒಂದು. ನನಗೆ ನೋಡೋಣ ನಂದು ಯಾವ ಥರ ಗೊತ್ತಾ, ನನಗೆ ಯಾವುದೋ ಈಗ ಸೋಷಿಯಲ್ ಮೀಡಿಯಲ್ಲಿ ರೀಲ್ಸ್ ಮಾಡ್ತಿರ್ತಾನೆ, ಹಾಯ್ ಫ್ರೆಂಡ್ಸ್ ಬನ್ನಿ ಬನ್ನಿ ಹಂಗೆಲ್ಲ ಮಾಡ್ತಾವೆ. ನಂಗೆ ಅವರೇ ಗೊತ್ತಾಗಲ್ಲ. ಎಷ್ಟೋ ಜನ ರೀಲ್ಸ್ ಮಾಡ್ತಾವಲ್ಲ, 5 ಮಿಲಿಯನ್ 10 ಮಿಲಿಯನ್ ಹೋಗಿರ್ತಾ, ಅವರೇ ನಾನು ಕಂಡಿಡಿಯೋಕ್ಕಿಲ್ಲ. ಆಮೇಲೆ ಹೌದಾ ಇವ್ರು ಇದು ಮಾಡೋರ ಅಂತ, ಇವ್ರು ಯಾರೋ ರೌಡಿ ಅಂತ ನಂಗೆ ಗೊತ್ತಿಲ್ಲ. ಯಮ್ಮ ಬಂದು ಕೂಡಿಸ್ಕೊಂಡ್ರು. ಏನಪ್ಪ ಭಾಳ ಮಾತಾಡ್ತಾ ಇದ್ದೆ ಅಂತ ಬಾಸ್ ಬಗ್ಗೆ. ಯಾವ ಬಾಸ್ ಬಗ್ಗೆ? ಓಯ್ ಲಾಸ್ಟ್ ಇಯರ್ ಏನು ಮಾತಾಡಿದ್ದೆ ನೀನು? ಇದಾದಾ ನೋಡ್ರಿ, ಕರೆಕ್ಟಾಗಿ ಹೇಳ್ತೀನಿ, ಆ ವಿಡಿಯೋನ ಫುಲ್ ನೋಡ್ರಿ, ದಯವಿಟ್ಟು ಆ ವಿಡಿಯೋ ಫುಲ್ ನೋಡಿ, ಯಾಕೆ ಹಿಂಸೆ ಮಾಡ್ತೀರಾ, ಫುಲ್ ವಿಡಿಯೋ ನೋಡಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ವೆಪನ್ಗಳು ತೊಗೊಂಬಂದರು. ಯಾರೋ ತೊಗೊಂಬಂದು ಕೊಟ್ಟ, ಇಬ್ಬರು ಹುಡುಗರು ತೊಗೊಂಡ ತಕ್ಷಣ ಹಿಂಗೆ ನನಗೆ ಅಂದ್ಕೊಂಡೆ, ಇದು ತಮಾಷೆಯಾಗಿ ಅಥವಾ ರಕ್ಷಕವನ್ನ ನಿಂತ್ಕೊಂಡು ನಗನಗ್ತಾ ಮುಗಿಯೋದಲ್ಲ, ರೂಪ ಬೇರೆ ತಗೊಳ್ತಾ ಇದೆ. ಸರ್ ಒಂದು ರಿಕ್ವೆಸ್ಟು, ದಯಮಾಡಿ ಅಮೆಝಾನ್ ಪ್ರೈಮ್ ಓಪನ್ ಮಾಡಿ ಸರ್. ನಟಭಯಂಕರ ಸಿನಿಮಾ ಇದೆ, ದಯಮಾಡಿ ಓಪನ್ ಮಾಡಿ ಸರ್. ಫಸ್ಟು ತೂಗುದೀಪ್ ಶ್ರೀನಿವಾಸ್ ಫೋಟೋ, ವಜ್ರಮುನಿ ಫೋಟೋ, ಸುಂದರ್ ಕೃಷ್ಣಾರಸ್ ಫೋಟೋ, ಸುಧೀರು ದಿನೇಶ್ ಅವ್ರ ಫೋಟೋ ಹಾಕಿದ್ದೀನಿ. ಯಾಕೆ ಗೊತ್ತಾ ಸರ್? ಹೀರೋ ಕೈಲಿ ಮೊಕ್ಕ ಮುಸುಡಿ ಕಿತ್ತೋಗಂಗೆ ಗೇಟ್ ತಿನ್ನೋದ್ರ ಜೊತೆಗೆ ನೀವು ನಿಜವಾದ ನಟಭಯಂಕರು, ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸ ನೀವು ನಟಭಯಂಕರು ಅಂತ ತೂಗುದೀಪ್ ಅವ್ರ ಫೋಟೋ ಹಾಕಿದೆ. ದಿಸ್ ಇಸ್ ಅ ರೆಸ್ಪೆಕ್ಟ್ ದಟ್ ಐ ಆಮ್ ಶೋಯಿಂಗ್ ಟುವರ್ಡ್ಸ್ ದರ್ಶನ್ ಸರ್, ತೂಗುದೀಪ್ ಸರ್. ಇದು ನಾನು ಹೇಳಿದೆ. ಸೊ ಹಂಗೆ ಹೇಳಿದ ತಕ್ಷಣ ಭಾಳ ಮಾತಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹಿಂಗೆ ತೆಗೆದೇ ಬಿಟ್ರು. ಅದು ಹೆಂಗೈತೆ ಅಂದರೆ, ಈ ದರ್ಬಾರ್ ಸಿನಿಮಾ ನೋಡಿದ್ದೀರಾ? ಫಸ್ಟು ದರ್ಬಾರ್ ಸಿನಿಮಾ ನೋಡಿ, ಅಲ್ಲಿ ಅವ ಸುನೀಲ್ ಶೆಟ್ಟಿ ಇರ್ತಾನೆ. ಇರ್ತಾರೆ ಅವ್ರೇನು ಮಾಡ್ಬಿಟ್ರು, ಸುನೀಲ್ ಶೆಟ್ಟಿ ಸಾರು ಅದನ್ನು ತೆಗೆದು ಚುರುಕ್ ನಿಂಗೆ ಚುಚ್ತಾರೆ. ಹಿಂಗೆ ಅಂದಾಗ ಚುರುಕ್ನ ಹೊಟ್ಟೆಲಿರೋದು ಎಲ್ಲ ಬಂದ್ಬಿಡ್ತದೆ, ಕರಳು ಇದು ಎಲ್ಲ ಬಂದ್ಬಿಡ್ತದೆ. ಸೊ ಆ ಥರದ್ದು ತೆಗೆದುಬಿಟ್ರು. ನಂಗೆ ಯಪ್ಪ ಯಾಕೆ ನನಗೆ ತೆಗಿತವ್ರೆ, ಏನೇ ಗುರು, ಅಲ್ಲ ಗುರು ಇದೇನು ಹಿಂಗಾಗೋಯ್ತು ಅಂತ ಹೇಳಿದೆ. ಸರ್ ಸ್ವಲ್ಪ ಶಾಂತವಾಗಿರಿ ದಯಮಾಡಿ, ನನಗೆ ಬಹಳ ಪ್ರೀತಿ ಇದೆ ಅವ್ರ ಬಗ್ಗೆ, ನೀವು ತಪ್ಪಾಗಿ ತಿಳ್ಕೊತಾ ಇದ್ದೀರಾ ಅಂತ ಹೇಳೋಕ್ಕೆ ಅಂತ ಹೊರಟೆ. ಒಂದು ಸಲ ಹಾಕ್ಬಿಟ್ರು, ಅವ್ನು ನಮ್ಮನ್ನು ಏನು ಮಾಡ್ತೀಯ ತೆಗೆದುಬಿಟ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನಕ್ಕೆ ಬಂದ್ಬಿಟ್ರು. ನನಗೆಲ್ಲೋ ಮಿಸ್ ಹೊಡಿತಾ ಇದೆ. ಇದಿಷ್ಟು ನಡಿಬೇಕಾದ್ರೆ ನನ್ನಿಂದ 2 ಅಡಿ ದೂರದಲ್ಲಿ ರಕ್ಷಕ್ ಕೂತಿದ್ನೋ ಇಲ್ವೋ ಕೇಳಿ. ನೀವು ಅದನ್ನು ಕೇಳ್ತಾ ಇಲ್ಲ. ನಂಗೆ ಆತ ಇಲ್ಲ ಅಂತ ಹೇಳಿದಾಗ ನಾನು ಹೇಳ್ತೀನಿ. ಹಾಗೇನು ನನಗೆ ಗೊತ್ತು, ನಾನೇ ಯಾವ ಥರ ಲೀಗಲಿ ಹೋಗಬೇಕು ನನಗೆ ಗೊತ್ತಿದೆ, ಅದೆಲ್ಲ ಇಲ್ಲ. ಆಮೇಲೆ ಯಾವುದೋ ನೋಡ್ತಾ ಇದೆ, ಇಲ್ಲಿ ತನಕ ನಾನು ಭಾಳ ಪ್ರೀತಿಯಿಂದ ರಕ್ಷಕ್ ಹೇಳ್ತೀನಿ, ಯು ಆರ್ ಮೈ ಬ್ರದರ್, ಐ ರೆಸ್ಪೆಕ್ಟ್ ಯು ಅ ಲಾಟ್. ರೌಡಿಗಳ ಜೊತೆ 2 hours ಏನಕ್ಕೆ ಕೂತಿದ್ಯಪ್ಪ? ನಂಗೆ ರಕ್ಷಕ್ ಇದ್ದಿದ್ದಕ್ಕೆ ವಿಶ್ ಮಾಡೋಕ್ಕೆ ನಿನ್ನ ಫ್ರೆಂಡ್ಸು ಅಂದ್ಕೊಂಡು ಬಂದೆ ನಾನು. ಅವ್ರ ಜೊತೆ ನಿಂಗೆ ಏನು ಕೆಲಸ? ನೀ ಕೂತಿದ್ಯೋ ಇಲ್ವೋ ಹೇಳಿ. ಇಲ್ಲ ಅಂತ ಹೇಳಿ ನಾನಾಗ ಕರ್ಪೂರ ತಗೊಂಡು ಕೈಗಲ್ಲ ಬಾಯಿಗೆ ಇಟ್ಕೊಳಕ್ಕೆ ಹೇಳಿ. ನಾನು ನೋಡಿದೆ, ಬೇಜಾರಾಯ್ತು ನನಗೆ. ಯಾವುದೋ ಒಂದು ಸ್ಟೇಟ್ಮೆಂಟಿಗೆ ನೋಡ್ತಾ ಇದ್ದೆ, ಸರ್ ಕರ್ಪೂರ ಕೈಗೆ ಇಟ್ಕೊಬಿಡ್ತೀನಿ ಸರ್, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡಿ. ಒಂದು ಕೆಲಸ ಮಾಡಿ, ನೀ ಯಾರ ಜೊತೆ ಕೂತಿದ್ಯಪ್ಪ 2 hours ಅರ್ಧ ಗಂಟೆಯಿಂದ ಆಗಲಿ ಯಾರ ಜೊತೆ ಕೂತಿದ್ದೆ, ನಿನಗೂ ಅವ್ರಿಗೂ ಏನು ರೌಡಿ ಶೀಟರ್ ಜೊತೆ ಅಂತ ಕೇಳಿ. ಹೌದು ಇಲ್ಲ ಅಂತ ಹೇಳಿ. ಕರ್ಪೂರ ತೆಗೆದಿಡ್ತೀಯ ಅಂತ ಹೇಳಿ ನಾನು ನಾಲ್ಗೆ ಮೇಲೆ ಇಟ್ಕೊಳ್ತೀನಿ. ಅದೇನು ಮನುಷ್ಯನ ಈ ಥರ ಸುಳ್ಳು ನನ್ನ ತಮ್ಮ ಅಂತ ಪ್ರೀತಿಸ್ತೀನಿ ಸರ್. ಒನ್ಸ್ ನಮ್ಮ ತಮ್ಮ ತಪ್ಪು ಮಾಡ್ರೆ ತಪ್ಪೇ ಸರ್ ಅದು. ಆಮೇಲೆ ನನ್ನ ಲೈಫಲ್ಲಿ ಸರ್ ಒಂದು ಹೇಳ್ತೀನಿ ಕೇಳಿ, ಎಲ್ಲರೂ 8 ಗಂಟೆ ಮೇಲೆ ಒಂದು ಪಾರ್ಟಿಲಿ ನೋಡಿದ್ದೀರಾ, ನಾನು ಮಾತಾಡೋದು ನೋಡಿದ್ದೀರಾ, ಬೇರೆ ಬೇರೆ ಥರ ನೋಡಿರ್ತೀರ ಕಾಮಿಡಿ ವಿಡಿಯೋಸು. ಸರಿ, ಇದೆಲ್ಲ ಆಯ್ತು ಘಟನೆ. ಅಲ್ಲಿ ಎಕ್ಸಾಕ್ಟ್ ಆಗಿ ಇದ್ದವ್ರು ಯಾರು, ಆ ಮೇಡಮ್ ಹೆಸರು ನಿಮ್ಗೆ ಗೊತ್ತು, ಅದನ್ನು ಪ್ರಸ್ತಾಪ ಮಾಡಿದಿರಿ. ಅವ್ರು ಯಾಕೆ ನಿಮಗೆ ಮಾತಾಡಿದ್ರು ಅನ್ನುವಂಥದ್ದು ವಿಚಾರ ಅಲ್ಲೇನಾದ್ರು ಕೇಳುವಂಥ ಪ್ರಯತ್ನ ಆಗಲಿಲ್ವಾ? ನಿಮ್ಮ ಜೊತೆಗಿದ್ದವ್ರು ನಿಮಗೆ ಸಪೋರ್ಟ್ ಮಾಡುವಂಥ ಪ್ರಯತ್ನಗಳಾಗಲಿಲ್ವಾ? ಒಂದು ನಿಮಿಷ ಕುಡಿದಿದ್ರು, ಮೈ ಮೇಲೆ ಸ್ಥಿಮಿತ ಕಳ್ಕೊಂಡಾಗ ನಾವು ಏನೇ ಅಲ್ಲಿ ನಿಮಗೊಂದು ವಿಷಯ ಹೇಳ್ತೀನಿ ಕೇಳಿ. ಬುದ್ಧಿವಂತಿಕೆ ನಿಜವಾದ ಅಸ್ತ್ರ ಮನುಷ್ಯಂಗೆ. ನೀವೆಲ್ಲ ಅಂತಿರಲ್ಲ, ಪ್ರಾಮಾಣಿಕವಾದ ಅಸ್ತ್ರ ಮನುಷ್ಯಂಗೆ ಏನು ಗೊತ್ತಾ? ಬ್ರಹ್ಮಾಸ್ತ್ರ ಅದು ಯಾವುದೋ ಅಲ್ಲ, ಬುದ್ಧಿವಂತಿಕೆ. ಯಾವ ಸಮಯದಲ್ಲಿ ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ಅಲ್ಲಿ ಚುಚ್ಚಿಬಿಡೋ ಮಟ್ಟದಲ್ಲೇ ಇದ್ದರು. ನಾನು ಹಿಂಗೆ ನೋಡಿದೆ. ಆಮೇಲೆ ನೇರವಾಗಿ ಹೇಳ, ಆ ವ್ಯಕ್ತಿ ಯಾರು ಇನ್ನೊಬ್ರು ಇದ್ದರು, ನಾನು ಅವ್ರ ಯಾಕೆ ಹೇಳೋಕ್ಕಾಗ್ತಿಲ್ಲ ಅಂದರೆ ರೀಸನ್ ಇಷ್ಟ, ಅವರೇನು ಅವ್ರ ಮೇಲೆ ಈಗ ಲೀಗಲ್ ತೊಗೊಳ್ತಾ ಇದ್ದಾರೆ, ಅದು ಬೇರೆ ಕೇಸಿಗೆ ಲೀಡ್ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ನಾನು ಹೇಳ್ತಾ ಇಲ್ಲ. ಇವರೆಲ್ಲ ನನ್ನ ಜೀವನದಲ್ಲಿ ಯಾರು ಅಂತ ಗೊತ್ತಿಲ್ಲ, ಯಾಕೆ ಬರ್ತಾರೆ ಅಂತ ಗೊತ್ತಾಗ್ತಾಯಿಲ್ಲ, ಯಾಕೆ ಬರ್ತಾರೆ ಇವರು. ಆಮೇಲೆ ಇನ್ನೊಂದು ಏನು ಗೊತ್ತಿಲ್ಲ, ನಿಮಗೆ ಒಂದು ಹೇಳ್ತೀನಿ ಕೇಳಿ, ಬದುಕು ಸುಂದರವಾದದ್ದು. ಒಂದಿನ ಊಟ ಮಾಡಿ ನಿದ್ದೆ ಮಾಡಿ ಮನಗಿದ್ದೇ ಒಂದಿನ ಶಿವ ಕರ್ಕೊಂಡಾಗ ಹೊಂಟೋಗ್ಬಿಡಿ. ಈ ತಲೆ ಮೇಲೆ ಹೀರೋಗಿರಿ ಸರ್. ನಿಮ್ಗೆ ಇನ್ನೊಂದು ಶಾಕಿಂಗ್ ಹೇಳ್ತೀನಿ ಸರ್, ದಯವಿಟ್ಟು ಇದನ್ನ ಕಟ್ ಮಾಡದೆ ಹಾಕಿ. ಇದನ್ನು ಮಾತ್ರ ಯಾರು ನೋಡ್ತಾವ್ರೋ ಅವ್ರಿಗೆಲ್ಲ ಪುಣ್ಯಾತ್ಮರ್ಗೆ ಒಂದು ಮಾತು ಹೇಳಿ ಸರ್, ನೀವು ಯಾವ ನಟ ನಟಿ ಪೊಲಿಟಿಷಿಯನ್ಸ್ನ ಇಷ್ಟಪಡ್ತೀರೋ ಅವ್ರ ಹತ್ರ 2 ದಿನ 48 ಗಂಟೆ ಮಿಸ್ ಮಾಡದೆ ಇದ್ದುಬಿಡಿ. 1 ಸೆಕೆಂಡು ಬಿಡದೆ ಇದ್ದಂಗೆ ಇದ್ಬಿಡಿ. ಜೀವನದ ಬಗ್ಗೆ ಜಿಗುಪ್ಸೆ ಬಂದು ಅಸಹ್ಯ ಬಂದು ನೀವೇ ಸತ್ತೋಗ್ಬಿಡ್ತೀರಾ. ಯಾಕೆಂದ್ರೆ ಅಂಥ ಕ್ರಿಮಿನಲ್ಗಳಾಗಿರ್ತೀವಿ ನಾವು, ಕಲಾವಿದರಾಗಿರ್ಬೋದು, ಪೊಲಿಟಿಷಿಯನ್. ಅಂದರೆ ಅಷ್ಟು ವಂಚನೆ,
ಅಂದರೆ ನಯವಂಚಕತ್ವ ಎಲ್ಲ ಕಲಾವಿದರಲ್ಲಿ ಇರುತ್ತೆ, ಪೊಲಿಟಿಷಿಯನ್ಸಲ್ಲಿ. ಅಂದರೆ ಎಲ್ಲರನ್ನ ಹೇಳ್ತಾರೆ, ಅಂದರೆ ಆ ಮಟ್ಟಕ್ಕೆ ಬೇರೆಯವ್ರನ್ನ ಹಣಿಯೋದು ಹೆಂಗೆ ಹಿಂಗೆಲ್ಲ ಯೋಚನೆ ಮಾಡ್ತಾರೆ. ನೀವು ದೂರದಿಂದ ನೋಡ್ತೀರಾ, ಹಾಯ್ ನಮಸ್ಕಾರ ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡು ಸಾಯಿರೋ ಅಂತ ಬಡ್ಕತೀನಿ. ವೆಪನ್ಸ್ ತೆಗೆದಿದ್ರು ಅಂತ ಹೇಳಿದ್ರಿ, ಯಾವ ಥರದ ವೆಪನ್ಸ್ ಇತ್ತು, ಎಷ್ಟಿತ್ತು, ಸೊ ಆಮೇಲೆ ನೀವು ಅಲ್ಲಿಂದ ಎಸ್ಕೇಪ್ ಆಗಿದ್ದು ಹೆಂಗೆ ಅಂತ? ಸರ್ ಅದು ಚಾಕು ಹಿಂಗೆ ತೆಗೆದ್ರು, ಹಿಂಗೆ ಫಸ್ಟು ತೆಗೆದಿಟ್ರು, ಅವಾಗ ತಮಾಷೆ ಇದ್ದಿದ್ದು ಸೀರಿಯಸ್ ಆಗೋಯ್ತು. ಹೇಳಿ ಸರ್, ಇಲ್ಲ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಾ, ಹಾಗೆಲ್ಲ ಇಲ್ಲ, ದಯಮಾಡಿ ನೋಡಿ ನಟಭಯಂಕರ ಸಿನಿಮಾ ನೋಡ್ಬಿಟ್ಟು ವಾಪಸ್ ಫೋನ್ ಮಾಡಿ ಕರ್ರಿ ಸರ್, ಅದ್ರಲ್ಲಿ ಫಸ್ಟ್ ರೆಸ್ಪೆಕ್ಟು ತೂಗುದೀಪ್ ಅವ್ರಿಗೆ ಹಾಕಿದ್ದೀನಿ, ಇಲ್ಲೋ ನೋಡಿ ಸರ್ ದಯವಿಟ್ಟು ಅಂತ ಹೇಳಿದೆ. ಸರಿ, ಅವ್ರು ಯಾರು ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಗ್ತಾ? ಹೌದು, ಅದು ಎಸ್ ಪಿ ಅವ್ರಿಗೂ ಮಾಹಿತಿ ಇದೆ, ಅವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ ಹೆಸರೆಲ್ಲ. ನಾನು ಯಾರು ಬೇಕು ಕೊಟ್ಟಿದ್ದೀನಿ ಡೀಟೇಲ್ಸು. ಆ್ಯಂಡ್ ಅವರು ಅದನ್ನು ಕರ್ಸ್ಕೊಂಡು ಎಲ್ಲ ಎಂಕ್ವೈರಿ ಮಾಡ್ತಾರೆ, CDR ಎಲ್ಲ ತೆಗಿತಾರೆ. ಆ್ಯಂಡ್ ಅವ್ರ ಜೊತೆ ರಕ್ಷಕ್, ನನಗೆ ಬೇಸರ ಏನು ಗೊತ್ತಾ ಸರ್, ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡ್ತೀನಿ ಸರ್, ಕೈ ಕರ್ಪೂರ ಇಟ್ಕೋತೀನಿ ಸರ್, ಅವೆಲ್ಲ ಬಿಟ್ಬಿಡಕ್ಕೆ ಹೇಳಿ ಸರ್. ಕರ್ಪೂರನ ಕೈಗೆ ಬಾಯಿಗೆ ಎಲ್ಲೂ ಇಟ್ಕೊಳ್ಳೋದಲ್ಲ, ಪ್ರಾಮಾಣಿಕವಾಗಿ ಎಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ನೀನು ಅವ್ರ ಜೊತೆ ಅರ್ಧ ಗಂಟೆನ ಕೂತಿದ್ದೇನೋ 10 ನಿಮಿಷದಿಂದ, ನಿಮಗೆ ಪ್ರಥಮ ವಿಶ್ ಮಾಡಕ್ಕೆ ಬಂದಿದ್ದು ನಿಜ. ಅವ್ರ ಜೊತೆ ನಿಂಗೇನು ಕೆಲಸ, ನೀನೊಬ್ಬ ಕಾಮಿಡಿಯನ್ ಮಗ, ಏನು ಕೆಲಸ ಅಂತ ಅಷ್ಟೆಲ್ಲ ಆದ್ರೆ ನೀವು ಮಾತಾಡ್ಲಿಲ್ವಾ ಅವ್ರ ಜೊತೆ? ರಕ್ಷಕ್ ಜೊತೆ ಮಾತಾಡ್ಲಿಲ್ವಾ? ಅಲ್ಲಿ ನೀವು ಹೋಗಿದ ತಕ್ಷಣ ರಕ್ಷಕ್ ಜೊತೆ ಏನು ಮಾತುಕತೆ ಆಗಿತ್ತು? ಏನು ಮಾತಾಡೋದು ಬಿಡಿ ಸರ್, ರಕ್ಷಕ್ ನನ್ನ ತಮ್ಮ, ಬಟ್ ಅವ್ರ ಜೊತೆ ಕೂತಿದ್ ಯಾಕೆ ಅಷ್ಟು ಕೇಳಿ ಸರ್. ಒಂದ್ ನಿಮಿಷ ಇರಿ ಸರ್. ಇಲ್ಲ ಇಲ್ಲ ಏನೂ ಇಲ್ಲ, ಇಲ್ಲ ಇಲ್ಲ, ಅಲ್ಲಿ ನಡೆದಾಗ ಸರ್ ಒಂದ್ ನಿಮಿಷ, ನನ್ನಿಂದ 2 ಅಡಿ ದೂರದಲ್ಲಿ ಕೂತಿದ್ದ, ಒಂದು ಚೂರು ಪ್ರತಿರೋಧ ಹುಟ್ಟಲ್ಲ, ಅದು ನಂಗೆ ಬೇಜಾರಾಗಿರೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಮಿಸ್ಸಾಗಿ ಹೋಗ್ಬಿಟ್ರೆ ವೆಪನ್ನು ಏನಾಯ್ತಿತ್ತು ನನಗೆ, ಅದು ಬೇಜಾರು. ವೆಪನ್ ಬಂದಾಗ ಇಲ್ಲ ಸರ್, ನಾನು ಯಾವುದೋ ನೋಡಿದೆ ಚಾಮುಂಡೇಶ್ವರಿ ಮೇಲೆ ಈಗ 10 ನಿಮಿಷದಿಂದ ಕರ್ಪೂರ ಇಡ್ತೀನಿ, ಅವೆಲ್ಲ ಬೇಡ, ಅವೆಲ್ಲ ಬೇಕಾಗಿಲ್ಲ ಸರ್, ಕರ್ಪೂರ ಎಲ್ಲೂ ಇಡೋದು ಬೇಡ. ನೀವು ಯಾರು ದಯಮಾಡಿ ಮಾಧ್ಯಮದವ್ರದ್ರೆ ಕೇಳಿ, ಅರ್ಧ ಗಂಟೆಯಿಂದ ಅವ್ರ ಜೊತೆ ಕೂತಿ 3 ಅವರನ್ನು ನಾನು ಹೇಳ್ತಾ ಇರೋದು, ಬೇಡ 10 ನಿಮಿಷ ರೌಡಿಗಳ ಜೊತೆ ಏನು ಸರ್ ಕೆಲಸ, ನೀವು ಅದಷ್ಟೇ ಕೇಳಿ. ಎರಡನೇದು ಸರ್, ಒಂದು ನಿಮಿಷ, ಹೋಗುವಾಗಲೇ ನಿಮಗೆ ರಕ್ಷಕ್ ಅಲ್ಲಿ ಇರ್ತಾರೆ ಅನ್ನೋಂಥ ಮಾಹಿತಿ ಇತ್ತ? ಜೊತೆಗೆ ಕರೆದಿದ್ರ ಅಥವಾ ಹೇಗೆ? ಇಬ್ರಿಗೂ ಕರೆದಿರು. ಆತ ಮೊದಲು ಆತನ ಮನೆ ಇರೋದು ಆ ಕಡೆಯಿಂದ ಹತ್ರ, ನಮ್ಮ ಮನೆ ಇರೋದು ಈ ಕಡೆಯಿಂದ ಹತ್ರ. ರಕ್ಷಕ್ ನನ್ನ ತಮ್ಮ, ಇವತ್ತಿಗೂ ಆ ಪ್ರೀತಿಯಿಂದ ಹೇಳ್ತೀನಿ. ಬಟ್ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋ ಬರದಲ್ಲಿ ಸೇಮ್ ಮಾಸ್ ಹೀರೋಗಳು ಡೈಲಾಗ್ ಹೊಡಿತಾರಲ್ಲ, ಆ ಥರ ಸೋಷಿಯಲ್ ಮೀಡಿಯಲ್ಲಿ ಡೈಲಾಗು ನನ್ನ ವಿಚಾರದಲ್ಲಿ ಹೊಡಿಬಾರ್ದು ಅಂತ ಈ ವಿಚಾರದಲ್ಲಿ, ಸ್ಪೆಷಲಿ ಈ ವಿಚಾರದಲ್ಲಿ ಹೇಳ್ಬಾರ್ದು. ಇದು ನನ್ನ ಭಾವನೆಗೆ ಹರ್ಟ್ ಆಗಿದೆ. ಇಲ್ಲಿ ಹೆಂಗೆಂಗೋ ಹುಚ್ಚುಚ್ಚಂಗೆ ಅಥವಾ ಲೂಸ್ ಟಾಕ್ ಥರ ಮಾತಾಡಿದ್ರೆ ನನಗೆ ಎಫೆಕ್ಟ್ ಆಗುತ್ತೆ, ಅಥವಾ ನಾನು ಹೇಳಿ ಸುಳ್ಳು ಅಂತ ಆಯ್ತೈತೆ. ಇವಾಗ ವೆಪನ್ ಬಂದಿದ್ದು ನಿಜನ ಇಲ್ವೋ ಕೇಳಿ. ಇಲ್ಲ ಅಂತ ಹೇಳಿದ್ರೆ ನಾನು ತಿರುಗಿ ನನಗೆ ಗೊತ್ತು ನನಗೇನು ಹೇಳಬೇಕು ಅಂತ. ನೀನು ರೌಡಿಗಳ ಜೊತೆ ಕೂತಿದ್ಯಾ ಅಂತ ಕೇಳಿ. ಇಲ್ಲ ಅಂತ ಹೇಳಿದಾಗ ನೀವು ಅದನ್ನು ಕೇಳ್ತಾ ಇಲ್ಲ, ಬಿಟ್ಟು ಬೇರೆ ಎಲ್ಲ ಕೇಳ್ತಾ ಇದ್ದ ರಕ್ಷಕ್ನ.